ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಅನುದಿನದ ಧ್ಯಾನಕ್ಕಾಗಿ ರೆಡಿಯಾಗಿದ್ದೀರಾ? ಬೆಳಗಾಯಿತು ಪ್ರಿಯರೇ, ಎಚ್ಚರವಾಗಿದ್ದೀರಾ? ಒಂದು ವೇಳೆ ನೀವು ಇತರ ದೇಶದಿಂದ ವೀಕ್ಷಿಸೋದಾದರೆ ನಿಮಗಿದು ಸಾಯಂಕಾಲವಾಗಲಿ, ಮಧ್ಯಾಹ್ನವಾಗಲಿ ಮತ್ತಿತರ ಸಮಯವಾಗಿರಬಹುದು. ಆದರೆ ಇದು ಅನುದಿನದ ಧ್ಯಾನವಾಗಿದೆ. ಉದಯದಲ್ಲಿ, ಮಧ್ಯಾಹ್ನ, ಸಾಯಂಕಾಲದಲ್ಲಿ ಯಾವುದೇ ಸಮಯದಲ್ಲಾಗಲಿ ನಮ್ಮ ಯೇಸುವಿನ ಮಾತನ್ನು ಧ್ಯಾನಿಸುವುದು ನಮಗೆ ಎಷ್ಟೋ ಒಳ್ಳೆಯದಾಗಿದೆ. ದೇವರ ವಾಕ್ಯವನ್ನು ನಾವು ಕ್ರಮಬದ್ಧವಾಗಿ ಧ್ಯಾನಿಸುತ್ತಾ ಇರುವುದಾದರೆ, ಆ ವಾಕ್ಯ ನಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಳುವುದಾದರೆ ಆಧ್ಯಾತ್ಮಿಕವಾಗಿ ನಾವು ಬಲಗೊಳ್ಳುತ್ತೇವೆ. ಅಖಂಡ ವಿಷಯಗಳಲ್ಲಿ ನಾವು ಅಭಿವೃದ್ಧಿ ಆಗ್ತೇವೆ. ಅದಕ್ಕಾಗಿಯೇ ತಪ್ಪದೇ ಈ ಅನುದಿನದ ಧ್ಯಾನವನ್ನು ಅನೇಕ ದಿನಗಳಿಂದ ನಾವು ಮುಂದುವರಿಸುತ್ತಾ ಇದ್ದೇವೆ. ಬನ್ನಿರಿ, ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ದೇವರ ವಾಕ್ಯ ಈ ದಿನ ನಾವು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಹಾಕೃಪೆಯಿಂದ ಮತ್ತೊಂದು ನೂತನ ವರ್ಷದಲ್ಲಿ ನಾವು ಬರುವ ಹಾಗೆ ಮಾಡಿದ್ದೀರಿ. ದಿನಗಳು ಕಳೆಯುತ್ತಿರುವ ಹಾಗೆ, ನಮ್ಮ ಜೀವಿತದಲ್ಲಿ ನಾವು ಮಾಡಿದ ತೀರ್ಮಾನಗಳಲ್ಲಿ ನಾವು ನಿಲ್ಲುವ ಹಾಗೆ, ನಿಮ್ಮ ಸಾಕ್ಷಿಗಳಾಗಿ ಜೀವಿತ ಕಾಲವೆಲ್ಲ ಜೀವಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೊಸ ವರ್ಷದಲ್ಲಿ ಪ್ರವೇಶಿಸಿದ್ದೇವೆ. ಬಹಳ ಚೆನ್ನಾಗಿ ಮತ್ತೆ ದಿನಗಳು ಬದಲಾಗುತ್ತಾ ಇವೆ. ಈಗಾಗಲೇ ಕೆಲವರಿಗೆ ಇದು ಹಳೆ ವರ್ಷ ಆಗ್ಬಿಟ್ಟಿದೆಯೋ? ಕಳೆದ ವರ್ಷ ಡಿಸೆಂಬರ್ 31ನೇ ತಾರೀಕಿಗೆ, ಈ ವರ್ಷ ಜನವರಿ 1ನೇ ತಾರೀಕಿಗೆ ಮಾಡಿದ ತೀರ್ಮಾನ ನೆನಪಿವೆಯಾ? ದೇವರೊಂದಿಗೆ ನೀವು ಮಾಡಿಕೊಂಡ ಒಡಂಬಡಿಕೆಗಳು ನಿಮ್ಮ ನೆನಪಿನಲ್ಲಿವೆಯಾ? ಇನ್ನು ಮೇಲೆ ನಾನು ಸುಳ್ಳಾಡೋದಿಲ್ಲ, ಇನ್ನು ಮೇಲೆ ನಾನು ಸಾಲ ಮಾಡೋದಿಲ್ಲ, ಇನ್ನು ಮೇಲೆ ನಾನು ಮೋಸ ಮಾಡೋದಿಲ್ಲ, ಇನ್ನು ಮೇಲೆ ಕರ್ತನಿಗೋಸ್ಕರ ನಾನು ಬದುಕುತ್ತೇನೆ, ಇನ್ನು ಮೇಲೆ ಕರ್ತನ ವಾಕ್ಯವನ್ನು ನಾನು ಓದುತ್ತೇನೆ, ದೇವರ ವಾಕ್ಯಾನುಸಾರವಾಗಿ ಜೀವಿಸುತ್ತೇನೆ, ಆತನಿಗೆ ನನ್ನ ಕಾಣಿಕೆಗಳನ್ನು ಕೊಡುತ್ತೇನೆ ಎಂದು ಹೀಗೆ ಎಷ್ಟೋ ತೀರ್ಮಾನಗಳನ್ನು ಮಾಡಿದ್ದೇವಲ್ಲವೇ? ಮಾಡಿದ್ದೇವೋ ಇಲ್ಲವೋ? ಮತ್ತು ಅವುಗಳ ವಿಷಯದಲ್ಲಿ ನೆನಪಿದೆಯಾ? ಮಾತು ಕೊಡೋದು ಸುಲಭವೇ ಪ್ರಿಯರೇ. ಕೊಟ್ಟ ಮಾತಿನಲ್ಲಿ ನಿಲ್ಲುವಂಥದ್ದು ನಮ್ಮ ಕೈಲಾಗದೇ ಇರುವುದರಿಂದ ಕರ್ತನ ಸಹಾಯ ನಮಗೆ ಬೇಕು. ದೇವರ ವಾಕ್ಯ ನಾವು ಧ್ಯಾನಿಸುವಂಥವರಾಗಿರೋದಾದರೆ, ದೇವರೊಂದಿಗೆ ಸಹವಾಸವುಳ್ಳವರಾಗಿರೋದಾದರೆ ನಾವು ಆತ್ಮಿಕವಾಗಿ ಸ್ಥಿರವಾಗಿರುತ್ತೇವೆ. ಕ್ರೈಸ್ತಿಯ ಭಕ್ತಿ ವಾರಕ್ಕೊಂದೆರಡು ಸಾರಿ ಇರುವಂಥದ್ದಲ್ಲ ಪ್ರಿಯರೇ. ಅವಾಗವಾಗ 1 ನಿಮಿಷ 2 ನಿಮಿಷ ಹಾಲೆಲೂಯಾ ಅನ್ನೋದಾಗಲಿ, ಒಂದು ಶಿಲುಬೆಯ ಗುರುತು ಹಾಕಿಕೊಂಡು ಮುಗಿಸುವಂಥದ್ದು ಅಲ್ಲವೇ ಅಲ್ಲ. ಅನುಕ್ಷಣ ದೇವರೊಂದಿಗೆ ಸಹವಾಸದಲ್ಲಿರುವಂಥದ್ದಾಗಿದೆ. ನಾನು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ವ್ಯಕ್ತಿಯಾಗಿದ್ದೇನೆ. ನಾನು ಇಹಲೋಕ ಸಂಬಂಧಿ ಅಲ್ಲ. ನಾನು ವ್ಯತ್ಯಾಸವಾಗಿ ಜೀವಿಸಬೇಕು, ಪರಿಶುದ್ಧನಾಗಿ ಜೀವಿಸಬೇಕು ಎಂಬ ವಿಷಯವನ್ನು ಅನುದಿನವೂ ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಯಾಕೆಂದರೆ ನಮ್ಮ ಯೇಸು ನಮಗೆ ಹೊಸ ಜೀವಿತ ಕೊಡ್ತಾ ಇದ್ದಾರೆ ಹೊರತು ಹಳೆಯ ಅದೇ ಹೊಲಸಾದ ಭಕ್ತಿ ಕೊಡ್ತಾ ಇಲ್ಲ. ಏನೋ ಈ ಹೊಸ ವರ್ಷದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾನು ಚೆನ್ನಾಗಿದ್ದೇನೆ, ಕೆಲವೊಂದು ವಿಷಯಗಳಲ್ಲಿ ನಾನು ಸರಿಪಡಿಸಿಕೊಂಡಿದ್ದೇನೆ, ಕೆಲವು ತಪ್ಪನ್ನು ಬಿಟ್ಟಿದ್ದೇನೆ, ಫ್ರೀಕ್ವೆನ್ಸಿ ಬದಲಾಯಿಸಿದ್ದೇನೆ. ಒಬ್ಬ ವ್ಯಕ್ತಿಯಂತೆ, ಏನ್ರಿ ನೀವು ಸಿಗರೇಟ್ ಹೊಸ ವರ್ಷದಲ್ಲಿ ಬಿಟ್ಟಿದ್ದೀರಿ ಅಂದರೆ, ಹೌದು ಅದೇ, ಮೊದಲು ಪ್ಯಾಕೆಟ್ ಸೇದುತ್ತಾ ಇದ್ದೆ, ಈಗ 3 ಸಿಗರೇಟ್ ಅಷ್ಟೇ ಸೇದುತ್ತಾ ಇದ್ದೇನೆ ಅಂದನಂತೆ. ಅಷ್ಟೇ ಅಲ್ಲ, ಇದಕ್ಕಿಂತ ಮುಂಚೆ ಬಹಳಷ್ಟು ಕುಡಿಯುತ್ತಾ ಇದ್ದೆ, ಈಗ 1 ಪೆಗ್ ಅಷ್ಟೇ ಕುಡಿಯುತ್ತಾ ಇದ್ದೇನೆ ಅನ್ನುತ್ತಾರೆ. ಈ ರೀತಿಯಾಗಿ ಏನೋ ಅಲ್ಪ ಸ್ವಲ್ಪ ಮಾರ್ಪಡುತ್ತೇನೆ ಅಂದುಕೊಳ್ಳುವಂಥದ್ದಲ್ಲ. ನಿಜವಾದ ಕ್ರೈಸ್ತಿಯ ಭಕ್ತಿ ಪರಿಪೂರ್ಣವಾದ ಮಾರ್ಪಡುವಿಕೆ, ಸಂಪೂರ್ಣವಾದ ಮಾರ್ಪಡುವಿಕೆಯನ್ನು ಹೊಂದಿ ಮರಣದವರೆಗೂ ಕರ್ತನಿಗೋಸ್ಕರ ಬದುಕಬೇಕಾದಂತಹ ಜೀವಿತವಾಗಿದೆ. ಅದಕ್ಕೆ ನಾವೆಷ್ಟೇ ತೀರ್ಮಾನ ಮಾಡಿಕೊಂಡ್ರೂ ಕೂಡ ಹೃದಯ ಎಲ್ಲದಕ್ಕಿಂತಲೂ ಮೋಸಕರವಾಗಿದೆ ಅಂತೆ. ಆ ಹೃದಯ ಬದಲಾಗಿ ಮಾರ್ಪಟ್ಟ ಹೊರತು, ಆ ಹೃದಯ ಯೇಸುವಿಗೆ ಅರ್ಪಿಸಿಕೊಟ್ಟ ಹೊರತು, ಏನೋ ನಾವು ಕೈ ಕಟ್ಕೊಂಡು ಬಾಯಿ ಕಟ್ಕೊಂಡು ನಾವು ತಪ್ಪು ಮಾಡಲಾರದೆ ಇರೋಣ ಎಂಬುದಾಗಿ, ಪಾಪ ಮಾಡಲಾರದೆ, ಪಾಪ ನೋಡಲಾರದೆ, ಪಾಪದ ಮಾತಾಡದೆ ನಾವು ಪರಿಶುದ್ಧರಾಗಿರ್ತೇವೆ ಅನ್ನೋದಾದರೆ ಅಜ್ಞಾನಿಗಳಾಗಿರ್ತೇವೆ. ಯಾಕೆಂದ್ರೆ ಪಾಪ ಹೃದಯದಲ್ಲೇ ಇದೆ. ಮಾತಾಡದಿದ್ದರೂ, ನೋಡದೇ ಇದ್ದರೂ, ಕೇಳದಿದ್ದರೂ ಪಾಪಕರವಾದ ಕಾರ್ಯಗಳು ಹೃದಯದೊಳಗಡೆ ಪ್ರೇರೇಪಿಸುತ್ತಲೇ ಇವೆ ಅಲ್ಲವೇ? ಅದಕ್ಕೆ ನಮ್ಮ ಹೃದಯವನ್ನೇ ದೇವರಿಗೆ ಅರ್ಪಿಸಿಕೊಡಬೇಕು. ಹೊಸ ವರ್ಷ ಬಂದಿದೆ, ಆದರೆ ಹೊಸ ಜೀವಿತ ಇದೆಯಾ? ಹೊಸ ಬದುಕಿದೆಯಾ? ಯೇಸು ಕ್ರಿಸ್ತನು ಹೇಳಿರುವ ಒಂದು ಮಾತನ್ನು ನಿಮಗೆ ಜ್ಞಾಪಕಗೊಳಿಸುತ್ತೇನೆ. ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 21ನೇ ವಚನ ಹೇಳುತ್ತೆ, ಯಾರೂ ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ. ಹಳೆಯ ವಸ್ತ್ರಕ್ಕೆ ಹೊಸ ಬಟ್ಟೆಯ ತುಂಡನ್ನು ತ್ಯಾಪೆ ಹಚ್ಚುವುದಿಲ್ಲ. ಹಚ್ಚಿದರೆ ಆ ಹೊಸ ತ್ಯಾಪೆಯು ಹಳೆಯ ವಸ್ತ್ರವನ್ನು
ಹಿಂಜುವುದರಿಂದ ಹರಕು ಹೆಚ್ಚಾಗುವುದು. ಆಹಾ, ಈ ವಾಕ್ಯ ಓದುತ್ತಿರುವಾಗೆಲ್ಲ ನನಗೊಂದು ವಿಷಯ ಜ್ಞಾಪಕಕ್ಕೆ ಬರುತ್ತೆ. ಬೈಬಲ್ ಕಾಲೇಜಲ್ಲಿ ನಾನಿರುವಾಗ ಮಿತವಾದ ಆಹಾರದೊಂದಿಗೆ, ಮಿತವಾದ ವಸ್ತ್ರದೊಂದಿಗೆ, ನಂಬಿಕೆಯಿಂದ ಸೇವೆಯಲ್ಲಿ ಮುಂದೆ ಸಾಗುತ್ತಾ ತ್ಯಾಗದಿಂದ ಜೀವಿಸುವುದನ್ನು ಕಲಿತುಕೊಂಡಿದೆ. ಒಂದು ಬನಿಯನ್ ಹರಿದು ಹೋದರೆ, ಆ ಇನ್ನರ್ ವಿಯರ್ ಬನಿಯನ್ ಹರಿದು ಹೋದರೆ ಅದನ್ನು ಬಿಸಾಡೋದು ಯಾಕೆ ಅಂದ್ಕೊಂಡು ಅದರ ತೂತಕ್ಕೆ ಒಬ್ಬ ಟೈಲರ್ ಬಳಿಗೆ ಹೋಗಿ ಒಂದು ಚಿಕ್ಕ ಹೊಸ ವಸ್ತ್ರದ ತುಂಡನ್ನು ತ್ಯಾಪೆ ಹಚ್ಚಿ ಕೊಟ್ಟ. ಇವಾಗ ತ್ಯಾಪೆ ಹಚ್ಚಿರುವ ಬಟ್ಟೆ ಯಾರೂ ಹಾಕ್ತಾ ಇಲ್ಲ ಬಿಡಿ. ಈಗ ಬಟ್ಟೆಗಳು ಹೆಚ್ಚಾಗ್ಬಿಟ್ಟಿವೆ. ಚಿಕ್ಕದಾಗುವುದಕ್ಕಿಂತ ಮುಂಚೆ ಬಿಡ್ತಾ ಇದ್ದಾರೆ, ಹರಿಯುವುದಕ್ಕಿಂತ ಮುಂಚೆ ಬೀಸಾಡ್ತಿದ್ದಾರೆ. ಒಂದು ಸಾರಿ ಹಾಕಿದ್ದು ಇನ್ನೊಂದು ಸಾರಿ ಹಾಕಲಾರದ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಆದರೆ ಪೂರ್ವಕಾಲದಲ್ಲಿ ಬಹಳಷ್ಟು ಜನ ಅವರು ಬಟ್ಟೆ ಹರಿದೋದ್ರೆ ಅದನ್ನು ಹೊಲ್ದು 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 ಹಾಕಿಕೊಳ್ತಾ ಇದ್ರು. ಹಾಗೆಯೇ ಒಂದು ವೇಳೆ ಹಳೆಯ ಬಟ್ಟೆಗೆ ಹೊಸ ಬಟ್ಟೆ ತ್ಯಾಪ ಹಚ್ಚಿದರೆ ಚೆನ್ನಾಗೇ ಕಾಣಿಸುತ್ತೆ, ಕೆಲವು ದಿನ ಬಳಸಬಹುದು ಅಂದ್ಕೊಳ್ಬಹುದು. ತೀರಾ ಒಂದು ಸಾರಿ ವಾಶ್ ಮಾಡಿ ನೋಡಿದ್ರೆ ಎಲ್ಲ ತ್ಯಾಪೆ ಹರಿದು ಹೋಗೋದು ಮಾತ್ರವಲ್ಲ, ಆ ಸುತ್ತಲಿರುವಂತಹ ತೂತ ಕೂಡ ದೊಡ್ಡದಾಗ್ಬಿಡುತ್ತೆ. ಅಂತಹ ಹರಕು ಭಕ್ತಿ ನಮ್ಮದಾಗಿರಬಾರ್ದು. ಒಂದನ್ನು ಬಿಟ್ಟು ಬಿಡುವುದಕ್ಕಾಗಿ ಇನ್ನೊಂದು ಮಾಡುವುದು ಮನುಷ್ಯನ ಅಭ್ಯಾಸ ಆಗಿದೆ. ನಾನು ಸಾರಾಯಿ ಕುಡಿಯುವುದನ್ನು ಬಿಟ್ಟಿದ್ದೇನೆ ಅಂದ ಒಬ್ಬ ವ್ಯಕ್ತಿ. ಮತ್ತೆ ಇದೇನು ಸಿಗರೇಟ್ ಸೇದುತ್ತಾ ಇದ್ರಿ ಅಂದರೆ, ಅದೇ ಸಾರಾಯಿ ಮರೆತು ಹೋಗೋದಕ್ಕಾಗಿ ಸಿಗರೇಟ್ ಸೇದುತ್ತಿದ್ದೇನೆ, ಇಲ್ಲವೇ ಟೊಬ್ಯಾಕೊ ಪ್ರಾಡಕ್ಟ್ಸ್ ಜಡಿಮುತ್ತಾ ಇದ್ದೇನೆ ಎಂದು ಹೇಳ್ದ. ಇದೇನು ಟೊಬ್ಯಾಕೊ ತಿನ್ನೋದೇನೋ ಅದು ಕೂಡ ಒಳ್ಳೆಯದಲ್ಲ, ಬಿಟ್ಬಿಡು ಅಂತ ಅವನಿಗೆ ಹೇಳಿದ್ರೆ ಅದನ್ನೇ ಬಿಡುವುದಕ್ಕಾಗಿ ಸಿಗರೇಟ್ ಸೇದುತ್ತೇನೆ ಅನ್ನುತ್ತಾನೆ. ಹೀಗೆ ಒಂದನ್ನು ಬಿಟ್ಟು ಇನ್ನೊಂದು ಮಾಡೋಣ ಅಂದುಕೊಂಡು ಕೊನೆಗೆ ಎಲ್ಲವನ್ನು ಬಿಟ್ಟು ಬಿಡುವುದರ ಬದಲಿಗೆ ಎಲ್ಲವನ್ನೇ ಮಾಡುವವರಾಗಿರ್ತಾರೆ. ಅದಲ್ಲ ಯೇಸು ಕೊಡುವ ಮಾರ್ಪಡುವಿಕೆ. ಪರಿಪೂರ್ಣ ಮಾರ್ಪಡುವಿಕೆ ಕೊಡ್ತಾರೆ. ಸ್ವಲ್ಪ ಹಳೆಯದು ಸ್ವಲ್ಪ ಹೊಸದು ಹಾಕಿಕೊಂಡ್ರೆ ಅದು ಹಳೆಯದೇ ಆಗಿರುತ್ತೆ ಹೊರತು ಹೊಸದಾಗಿರೋದಿಲ್ಲ. ಹುಳಿ ಹಿಡಿದಿರುವ ಹಿಟ್ಟು ಸ್ವಲ್ಪ ಆಗಿದ್ರೂ ಕೂಡ ಮುದ್ದೇನೆಲ್ಲ ಹಾಳು ಮಾಡುತ್ತೆ ಅಲ್ಲವೇ? ಒಂದು ಶುಭ್ರಗೊಳಿಸಲಾರದ ಪಾತ್ರೆಯೊಳಗಡೆ ಹಾಲು ಹಾಕುವುದಾದರೆ ಶ್ರೇಷ್ಠವಾಗಿರುವ ಎಲ್ಲಾ ಹಾಲು ಹಾಳಾಗ್ತದಲ್ಲವೇ? ಅದಕ್ಕೆ ಹೊಸ ವರ್ಷದಲ್ಲಿ ನೀವು ಒಳ್ಳೆಯವರಾಗಿ ಜೀವಿಸಬೇಕೆಂದು ಆಶಿಸಿದರೂ ಕೂಡ ನಿಮ್ಮ ಅಂತರಂಗದಲ್ಲಿ ಶುದ್ಧೀಕರಣ ಜರುಗದೇ ಇರುವುದರಿಂದ, ಹೊಸ ಹೃದಯ ನೀವು ಹೊಂದಿಕೊಳ್ಳದೇ ಇರುವುದರಿಂದ ಪರಿಶುದ್ಧರಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲವೇನೋ? ಯಾರು ಹೊಸ ವಸ್ತ್ರಕ್ಕೆ ಹಳೆಯ ವಸ್ತ್ರದ ತ್ಯಾಪೆ ಹಚ್ಚುವುದಿಲ್ಲ, ಹಚ್ಚಿದರೆ ಅದರ ಹರಕು ಹೆಚ್ಚಾಗುತ್ತೆ. ಇನ್ನೊಂದು ಮಾತನ್ನು ಹೇಳ್ತಾರೆ ನೋಡಿ, ಯಾರು ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಹಾಕಿಡುವುದಿಲ್ಲ. ಈಗಿನ ಕಾಲದಲ್ಲಿ ಬಾಟಲ್ಸ್ ಕಂಡುಹಿಡಿದಿದ್ದಾರೆ, ಗಾಜಿನ ಬಾಟಲ್ಸ್ಗಳು, ನಾನಾ ವಿಧವಾದ ಫ್ಲಾಸ್ಕ್ಗಳು ಈ ದಿನಗಳಲ್ಲಿ ಬಂದಿವೆ. ಆದರೆ ಆ ದಿನಗಳಲ್ಲಿ ಆ ದ್ರಾಕ್ಷಾರಸವನ್ನು ಒಂದು ವೇಳೆ ಹಾಕಿಡಬೇಕಾದರೆ ಚರ್ಮದಿಂದ ಮಾಡಿರುವಂತಹ ಬುದ್ದಲಿಗಳೇ ಇರ್ತಾ ಇದ್ವು. ಆ ಬುದ್ದಲಿಗಳಲ್ಲಿಯೇ ವಾಟರ್ ಕೂಡ ಹಾಕಿಕೊಂಡು ನೀರು ಕುಡಿಯುತ್ತಾ ಇದ್ರು. ನೀರು ಆ ಬುದ್ದಲಿಗಳಲ್ಲಿಯೇ ಕ್ಯಾರಿ ಮಾಡ್ತಾ ಇದ್ರು. ಹಾಗಾಗಿ ಆ ಒಂದು ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸ ಹೊಯ್ಯುವುದಿಲ್ಲ. ಹಾಕಿದರೆ ಆ ದ್ರಾಕ್ಷಾರಸವು ಬುದ್ದಲಿಗಳನ್ನು ಒಡೆಯುವುದು. ದ್ರಾಕ್ಷಾರಸವೂ ಬುದ್ದಲಿಗಳು ಎರಡೂ ಕೆಟ್ಟು ಹೋಗುವವು. ಇದು ನಿಮಗೆ ಅರ್ಥ ಆಗಬೇಕಾದರೆ ವಿವರಿಸುತ್ತೇನೆ ಕೇಳಿ. ಆ ಹೊಸ ದ್ರಾಕ್ಷಾರಸ ಯಾವಾಗಲೇ ಆಗಲಿ ಉಬ್ಬಿಕೊಳ್ಳುತ್ತೆ, ಅಂದರೆ ಅದು ಉಬ್ಬುತ್ತದೆ. ಈ ಹಳೆ ಬುದ್ದಲಿಗಳು ಎನ್ನುವಂಥವುಗಳು, ಆ ಹೊಸ ಬುದ್ದಲಿಗಳು ಕೂಡ ಉಬ್ಬುತ್ತವೆ. ಹೊಸ ಬುದ್ದಲಿಗಳು ಕೂಡ ಎಕ್ಸ್ಪೆಂಡ್ ಆಗುತ್ತೆ ಅದರ ಲೆದರ್. ಸೊ ಹೊಸ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸ ಹಾಕುವಾಗ, ಆ ದ್ರಾಕ್ಷಾರಸ ಉಬ್ಬುವಾಗ ಆ ಬುದ್ದಲಿಗಳು ಎಕ್ಸ್ಪೆಂಡ್ ಆಗುವುದರಿಂದ ಅವು ಒಡೆಯೋದಿಲ್ಲ. ಹಳೆ ಬುದ್ದಲಿಗಳು ಅನ್ನುವಾಗ ಅವು ಆಲ್ರೆಡಿ ಎಕ್ಸ್ಪ್ಯಾಂಡ್ ಆಗಿದ್ದವುಗಳಾಗಿರ್ತವೆ, ಅವು ಸಾಗಿ ಹೋದವುಗಳಾಗಿರ್ತವೆ, ಅವು ಸ್ವಲ್ಪ ಸವಿದು ಹೋಗಿರ್ತವೆ. ಅವುಗಳೊಳಗೆ ದ್ರಾಕ್ಷಾರಸ ಏನಾದರೂ, ಹೊಸ ದ್ರಾಕ್ಷಾರಸ ಏನಾದರೂ ಹೊಯ್ದ್ರೆ ಅದು ಇನ್ನಷ್ಟು ಉಬ್ಬಿಕೊಳ್ಳುವಾಗ ಇನ್ನು ಅದರಲ್ಲಿ ಸ್ಪೇಸ್ ಇಲ್ಲದೇ ಇರುವುದರಿಂದ ಆ ಹಳೆ ಬುದ್ದಲಿಗಳು ಏನಾಗ್ತವೆ ಗೊತ್ತಾ? ಒಡೆದು ಹೋಗ್ತವೆ. ಒಡೆದು ಹೋದಾಗ ಬುದ್ದಲಿಗಳೂ ಹಾಳಾಗ್ತವೆ, ಅದರಲ್ಲಿರುವ ದ್ರಾಕ್ಷಾರಸ ಕೂಡ ನೆಲದ ಪಾಲಾಗುತ್ತೆ, ಎಲ್ಲವೂ ಹಾಳಾಗಿ ಹೋಗುತ್ತೆ. ನಮ್ಮ ಜೀವಿತಗಳು ಕೂಡ ಅಷ್ಟೇ ಪ್ರಿಯರೇ. ದೇವರೇ, ಈ ಹೊಸ ವರ್ಷದಲ್ಲಿ ನನ್ನನ್ನು ಆಶೀರ್ವದಿಸಿರಿ. ನನಗೆ ಸಕಲ ಆಶೀರ್ವಾದಗಳು ಬೇಕು. ನನಗೆ 100ರಷ್ಟು ಆಶೀರ್ವಾದಗಳು ಬೇಕು. ನನಗೆ 2 ಪಟ್ಟು ಆಶೀರ್ವಾದಗಳು ಬೇಕು. ನಮಗೆಲ್ಲ ಅಭಿವೃದ್ಧಿ ಬೇಕೆಂದು ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಹೊಸ ವರ್ಷದಲ್ಲಿ ಹೊಸತನ ಬೇಕು ಅನ್ನುತ್ತೇವೆ. ಒಳ್ಳೆಯದೇ, ಕೊಡಲು ಕರ್ತನು ಸಿದ್ಧವಾಗಿದ್ದಾರೆ. ಆದರೆ ನಿಮ್ಮ ಬಳಿಯಲ್ಲಿ ಹೊಸ ಬುದ್ದಲಿಗಳಿವೆಯಾ? ಅಂದರೆ ಹೊಸ ಹೃದಯವಿದೆಯಾ? ಆ ಹಳೆ ಬುದ್ದಲಿಗಳಲ್ಲಿ ಎಷ್ಟೇ ಆಶೀರ್ವಾದಗಳನ್ನು ಹಾಕಿದ್ರೂ ಕೂಡ ಅವು ಅಲ್ಲಿ
ನಿಲ್ಲೋದಿಲ್ಲ ಪ್ರಿಯರೇ. ಹೃದಯ ಹೊಸದಾಗಬೇಕು. ಹೃದಯ ಎಕ್ಸ್ಚೇಂಜ್ ಮಾಡಿಕೊಳ್ಳುವುದಕ್ಕಾಗಿ ನಾವು ಯಾವುದೇ ಫ್ಯಾಕ್ಟ್ರಿಗಾಗಲಿ ದೇಶಕ್ಕಾಗಲಿ ಇಲ್ಲವೇ ಯಾವುದೋ ಸರ್ಜನ್ ಬಳಿಗೆ ಹೋಗುವ ಅಗತ್ಯವಿಲ್ಲ. ನಮ್ಮ ಯೇಸು ಹೃದಯಗಳನ್ನು ಪರಿಶೀಲಿಸುವ ದೇವರಾಗಿದ್ದಾರೆ, ಹೃದಯಗಳನ್ನು ಬದಲಾಯಿಸುವ ದೇವರಾಗಿದ್ದಾರೆ, ಚಂಚಲದ ಹೃದಯಗಳನ್ನು ಬದಲಾಯಿಸುವ ಆತನಾಗಿದ್ದಾನೆ, ಹಳೇ ಹೃದಯ ತೆಗೆದುಹಾಕುವ ದೇವರಾಗಿದ್ದಾರೆ, ನೂತನ ಹೃದಯ ಅನುಗ್ರಹಿಸುವ ಆತನಾಗಿದ್ದಾರೆ. ಯಾರ್ಯಾರು ತಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡುತ್ತಾರೋ, ಯಾರ್ಯಾರು ತಮ್ಮ ಹೃದಯದಲ್ಲಿರುವ ಹೊಲಸುತನವನ್ನೆಲ್ಲ ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಪಟ್ಟು ಹೊಯ್ದುಕೊಳ್ಳುತ್ತಾರೋ ಅಂಥವರಿಗೆ ದೇವರು ಹೇಳ್ತಾರೆ, ನಾನು ನಿಮಗೆ ನೂತನ ಹೃದಯವನ್ನು ಕೊಡ್ತೇನೆ, ನೂತನ ಸ್ವಭಾವವನ್ನು ಕೊಡ್ತೇನೆ, ನೂತನ ಆಶೀರ್ವಾದ ನಿಮಗೆ ಕೊಡ್ತೇನೆ. ಹಾಗಾದರೆ ಈಗ ಹೇಳಿ, ಹೊಸ ವರ್ಷದಲ್ಲಿ ಪ್ರವೇಶಿಸಿ ಮುಂದೆ ಸಾಗುತ್ತಿರುವಾಗ ಈಗಾಗಲೇ ಕೆಲವು ದಿನಗಳು ಕಳೆದು ಹೋಗಿವೆ. ಹೊಸತನ ನಮ್ಮಲ್ಲಿ ಕಾಣಿಸುತ್ತಾ ಇದೆಯೋ, ಇಲ್ಲವೇ ಅದೇ ಹಳೆ ಮಾತು, ಹಳೆ ಜೀವಿತ, ಹಳೆ ವರ್ತನೆ ಇದೆಯೋ? ಇನ್ನೂ ಅತ್ಯಂತ ಹೀನವಾದಂತಹ ಆಧ್ಯಾತ್ಮಿಕ ಜೀವಿತಕ್ಕೆ ಬಿದ್ದೋದ ಸ್ಥಿತಿ ಕಾಣಿಸುತ್ತಿದೆಯಾ? 1ನೇ ತಾರೀಕಿದ್ದ ಆ ಭಕ್ತಿ, ಆ ಶಕ್ತಿ ಇವಾಗಲೂ ಇದೆಯಾ? ಇಲ್ಲವೇ ಆಗಲೇ ಸಾಧಾರಣವಾಯ್ತಾ? ಒಮ್ಮೆ ಆಲೋಚಿಸಿರಿ. ನೂತನ ಹೃದಯ ಬೇಕಾದರೆ ಪಶ್ಚಾತ್ತಾಪವೇ ಮಾರ್ಗವಾಗಿದೆ. ಯೇಸು ಕ್ರಿಸ್ತನ ರಕ್ತವು ಪ್ರತಿ ಪಾಪದಿಂದ ನಮ್ಮನ್ನು ಪವಿತ್ರಗೊಳಿಸುವಂಥದ್ದಾಗಿದೆ. ಕಲ್ಲಾದ ಹೃದಯ ನಿಮ್ಮೊಳಗಿಂದ ತೆಗೆದುಹಾಕಿ ಮಾಂಸದ ಹೃದಯ ನಿಮಗೆ ಕೊಡ್ತೇನೆಂದು ದೇವರು ಬೈಬಲ್ನಲ್ಲಿ ಹೇಳಿದ್ದಾರೆ. ಕಲ್ಲಿನ ಹೃದಯ ಅಂದರೆ ಅದು ಎಂಥದೇ ಕದಲುವಿಕೆ ಇಲ್ಲದ ಹೃದಯವಾಗಿದೆ. ಇವನ್ ಕಲ್ಲುಗಳು ಪ್ರಿಯರೇ, ಚಿಕ್ಕ ಚಿಕ್ಕ ಒಂದು ಕಲ್ಲುಗಳೆಲ್ಲ ಸೇರಿ ಕೆಲವು ವರ್ಷಗಳಾದ ಮೇಲೆ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಜೋಡಿಸಲ್ಪಟ್ಟು ಗಟ್ಟಿಯಾದ ಕಲ್ಲಾಗ್ತಾವಂತೆ. ಹಾಗೆಯೇ ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನು, ಚಿಕ್ಕ ಚಿಕ್ಕ ಪಾಪಗಳನ್ನು ಹಾಗೆಯೇ ಪರವಾಗಿಲ್ಲ ಬಿಡಿ ಅಂದುಕೊಳ್ತಾ ಸುಮ್ಮನೆ ಬಿಡುತ್ತಾ ಇರೋದಾದ್ರೆ, ವಾಕ್ಯ ಕೇಳ್ತಾ ಇರ್ತೇವೆ, ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ಆದರೆ ನಾವು ಮಾಡುವಂತಹ ತಪ್ಪುಗಳು, ಪಾಪಗಳು, ಸುಳ್ಳುಗಳು, ಮೋಸಗಳು, ದೇವರಿಗೆ ವಿರುದ್ಧವಾದ ಕಾರ್ಯಗಳು, ನಾವು ಅವುಗಳನ್ನು ಬಿಟ್ಟು ಬಿಡಲಾರದೆ ಅದು ಪರವಾಗಿಲ್ಲ ಬಿಡಿ, ಚಿಕ್ಕದಾಗಿದೆ, ಇದು ನನ್ನ ಬಲಹೀನತೆ, ಏನಾಗೋದಿಲ್ಲ ಬಿಡು ಎಂದು ನಿಮ್ಮನ್ನೇ ಸಮರ್ಥಿಸಿಕೊಳ್ಳುತ್ತಾ ಹಾಗೆ ವರ್ಷ ಕಳೆಯುವಾಗ ಕೊನೆಗೆ ನಿಮ್ಮ ಹೃದಯ ಏನಾಗುತ್ತದೆ ಗೊತ್ತಾ? ನಿಮಗೆ ಕಲ್ಲಾದ ಹೃದಯವಾಗುತ್ತದೆ. ನಮ್ಮ ಸಾಕ್ಷಿ ಕೆಲಸ ಮಾಡೋದಿಲ್ಲ, ಎಂಥದೇ ಸ್ಪಂದನೆ ಇರಲ್ಲ. ಅಂತಹ ಕಠಿಣವಾದ ಹೃದಯವುಳ್ಳವರಾಗಿರ್ತೀರಿ. ದೇವರ ವಾಕ್ಯವನ್ನು ಕೇಳುತ್ತೀರಿ ಹೊರತು ಹೃದಯದಲ್ಲಿ ಯಾವ ಕದಲುವಿಕೆ ಇರಲ್ಲ. ಆಚಾರ ಭಕ್ತಿಯೊಂದಿಗೆ ಹೊಸ ವರ್ಷ ಎಂಬುದಾಗಿ ಅದಂತೆ ಇದೊಂತೆ ನೋಟಕ್ಕೆ ಸೆಲೆಬ್ರೇಟ್ ಮಾಡ್ತೀರಿ ಹೊರತು ಮನಸಾಕ್ಷಿಯಲ್ಲಿ ಮಾತ್ರ ಯಾವ ಕದಲುವಿಕೆ ಇರಲ್ಲ. ಪರೀಕ್ಷಿಸಿಕೊಳ್ಳಿರಿ. ಹೊಸ ವರ್ಷದಲ್ಲಿ ಪ್ರವೇಶಿಸಿದಿರಲ್ಲವೇ? ಹೊಸ ಹೃದಯ ನಿಮಗಿದೆಯಾ? ಚುರುಕಾದ ಮನಸಾಕ್ಷಿ ಇದೆಯಾ? ಒಳ್ಳೆ ಮನಸಾಕ್ಷಿ ಇದೆಯಾ? ಸದ್ಗುಣದ ಹೃದಯವಿದೆಯಾ? ಆಲೋಚನೆಗಳು ಬದಲಾಗಿವೆಯಾ? ನಿಮ್ಮ ಜೀವಿತದಲ್ಲಿ ಕರ್ತನ ಸನ್ನಿಧಿಯನ್ನು ಅನುಭವಿಸುವಂಥವರಾಗಿದ್ದೀರಾ? ಇಲ್ಲವೇ ಮತ್ತೊಮ್ಮೆ ಅದೇ ಬಲಹೀನತೆಗಳು ಬೆನ್ನಟ್ಟುತ್ತಿವೆಯಾ? ಮತ್ತೆ ಅದೇ ಹಳೆ ತಪ್ಪುಗಳನ್ನು ಮಾಡಿ ನನ್ನ ಬದುಕು ಇನ್ನಿಷ್ಟೇ ಅಂದುಕೊಳ್ತಾ ಇದ್ದೀರಾ? ಇಲ್ಲವೇ ತಪ್ಪುಗಳನ್ನು ಮಾಡಿ ನಿಮ್ಮನ್ನು ನೀವೇ ಸಮರ್ಥಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರುತ್ತಾ ಇದ್ದೀರಾ? ಹಾಗಾದರೆ ಕಲ್ಲಾದ ಹೃದಯ ನೀವು ಹೊಂದಿದವರಾಗಿದ್ದೀರಿ. ಕನಿಷ್ಠ ನೀವು ದೇವರ ವಾಕ್ಯ ಕೇಳೋದಾದರೆ ಒಂದು ವಿಷಯ ಗೊತ್ತಾ ಪ್ರಿಯರೇ? ನಿಮ್ಮ ಹೃದಯ ಎಷ್ಟೇ ಕಠಿಣವುಳ್ಳದಾಗಿರಲಿ, ಮನುಷ್ಯರು ನಿಮಗೆ ಹೊಡೆದರು, ಬೈದರು, ಬುದ್ಧಿ ಮಾತು ಹೇಳಿದರು, ನಿಮ್ಮ ಹೃದಯ ಮಾರ್ಪಡಲಾರದೆ ಇರಬಹುದೇನೋ. ಆದರೆ ಕೆಲವರು ಮೊಂಡರಾಗಿರ್ತಾರಲ್ಲವೇ? ಆದರೆ ಯೇಸುವಿನ ಮಾತುಗಳು ಬಂಡೆಗಳನ್ನೇ ಒಡೆದು ಹಾಕುವಂತಹ ಸುತ್ತಿಗೆಯ ಹಾಗಿವೆ. ಹೌದು, ಆತನ ವಾಕ್ಯಗಳು ಕಠಿಣಾತ್ಮರಾಗಿರುವ ನಮ್ಮನ್ನು ಜಜ್ಜುವಂಥದ್ದಾಗಿರೋದ್ರಿಂದ ಕರುಣಾತ್ಮರಾಗಿ ಮಾರ್ಪಡುತ್ತೇವೆ, ಪಶ್ಚಾತ್ತಾಪ ಪಡುತ್ತೇವೆ. ಬೈಬಲ್ನಲ್ಲಿ ಕಠಿಣನಾಗಿದ್ದ ಸೌಲನೆಂಬ ವ್ಯಕ್ತಿ ಕ್ರಿಸ್ತನನ್ನು ನಂಬಿರುವಂತಹ ವಿಶ್ವಾಸಿಗಳಿಗೆ ಅವರನ್ನು ಹಿಂಸಿಸಿ ಕಷ್ಟಗೊಳಿಸಿ ಅವರನ್ನೆಲ್ಲ ಚದುರಿಸಬೇಡಬೇಕು ಅಂದುಕೊಂಡಿರುವ ಮೂರ್ಖನಾಗಿದ್ದನು. ಅಷ್ಟೇ ಅಲ್ಲ, ನನ್ನ ಮತವೇ ನಿಜವಾದ ಮತವಾಗಿದೆ, ನನ್ನ ಯೆಹೂದ ಮತವೇ ಶ್ರೇಷ್ಠವಾದದಾಗಿದೆ ಎಂದು ಹೇಳಿಕೊಂಡು ತಿರುಗಾಡುವಂತಹ ಒಬ್ಬ ಮತಾಭಿಮಾನಿ ಮತ್ತು ದೇವರ ಮಕ್ಕಳನ್ನು ಹಿಂಸೆಗೊಳಿಸುತ್ತಾ ಇರುವಂತಹ ಕಠಿಣಾತ್ಮನಿಗೆ ಯೇಸು ಸ್ಪಂದಿಸಿದಾಗ ಅವನ ಕಲ್ಲಾದ ಹೃದಯ ಒಡೆದು ಹೋಯಿತು. ಅವನು ತನ್ನ ಮೂರ್ಖತ್ವದಿಂದ ಬಿಡುಗಡೆ ಹೊಂದಿದ. ಕರ್ತನೇ, ನನಗೇನು ಮಾಡನ್ನುತ್ತೀರಿ ಅನ್ನುತ್ತಾನೆ. ಇನ್ನು ನನ್ನ ಸಾಕ್ಷಿಯಾಗಿರಬೇಕಂದಾಗ ಅಂದಿನಿಂದ ಎಷ್ಟು ಕಠಿಣವಾಗಿ ಮನುಷ್ಯರ ವಿಷಯದಲ್ಲಿ ಮೊದಲು ನಡೆದುಕೊಂಡನೋ ಅಷ್ಟೇ ಪ್ರೀತಿಯುಳ್ಳವನಾಗಿ ನಡೆದುಕೊಳ್ಳುತ್ತಾನೆ. ಆತ್ಮಗಳನ್ನು ಸಂಪಾದಿಸಬೇಕೆಂಬ ಆಸೆಯೊಂದಿಗೆ
ತಂದೆಗಿಂತಲೂ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವಂತಹ ವ್ಯಕ್ತಿಯಾಗಿ, ಕರ್ತನನ್ನು ಪ್ರೀತಿಸುತ್ತಾ, ಕರ್ತನ ನಾಮದಲ್ಲಿ ಪ್ರಜೆಗಳನ್ನು ಪ್ರೀತಿಸುತ್ತಾ, ದೀನತೆಗೂ ಕ್ರಿಸ್ತನ ಸಾರೂಪ್ಯಕ್ಕೂ ಮಾದರಿಯಾಗಿ ಮಾರ್ಪಟ್ಟ ಈ ನೂತನ ವರ್ಷದಲ್ಲಿ ನಮ್ಮ ಭಕ್ತಿ ಕೂಡ ಹಾಗೆಯೇ ಇರಬೇಕೆಂದು ಕರ್ತನು ಬಯಸುತ್ತಿದ್ದಾರೆ. ಕಡಿಮೆ ಭಕ್ತಿ ಇದ್ರೆ ಸಾಲೋದಿಲ್ಲ, ಕ್ರಿಸ್ತನಂತೆ ನಾವಿರಬೇಕಾಗಿದೆ. ಅದೇ ಧ್ಯೇಯದೊಂದಿಗೆ ಮುಂದೆ ಸಾಗೋಣ. ತಲೆ ಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳಯ್ಯ. ಆಚಾರ ಭಕ್ತಿಯಿಂದ ನಮ್ಮೆಲ್ಲರನ್ನು ಬಿಡಿಸಿರಿ. ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷರಸ ಇರುವಂತೆ, ಹಳೆ ಬದುಕಿನಲ್ಲಿಯೇ ಹೊಸ ಆಚಾರಗಳನ್ನು ಅನುಸರಿಸುವವರಾಗಿರದೆ, ಹಳೆ ವಸ್ತ್ರಕ್ಕೆ ಹೊಸ ಬಟ್ಟೆಯ ತ್ಯಾಪ ಹಚ್ಚಿದಂತೆ ಹಳೆದವುಗಳನ್ನು ಬಿಟ್ಟು ಬಿಡದೆ ಹೊಸದವುಗಳಿಂದ ಅವುಗಳನ್ನು ಮುಚ್ಚಿಡುವುದಾದರೆ ಅದು ಎಷ್ಟೋ ಗಂಭೀರವಾದದಾಗಿದೆ. ನಟನೆಯ ಭಕ್ತಿಯಿಂದ ನಮ್ಮೆಲ್ಲರನ್ನು ಬಿಡಿಸಿ ಹೃದಯ ಶುದ್ಧಿಯನ್ನುಂಟು ಮಾಡಿ ನೂತನ ಹೃದಯದೊಂದಿಗೆ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಈ ಅನುದಿನದ ಧ್ಯಾನ ವೀಕ್ಷಿಸುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ಫೋನ್ ಮಾಡಬೇಡಿರಿ, ಎತ್ತಿಲ್ಲವೆಂದು ಬಾಧೆ ಪಡಬೇಡಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಮಾಡುವ ಅದ್ಭುತ ಕಾರ್ಯಗಳನ್ನು ಈ ಹೊಸ ವರ್ಷದಲ್ಲಿ ಅನುಭವಿಸುವಂತವರಾಗಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.